ಮುಕ್ತ ಕಂಠಗಳಿಂದ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಹಾಕ್ತೇವೆ. ಇವತ್ತಿಗೆ ಗಟ್ಟಿಯಾಗಿ ಹಿಂದೂ ಸಮಾಜ ಉಳಿಲಿಕ್ಕೆ ಕಾರಣಪ್ಪ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅದನ್ನು ಯಾವತ್ತೂ ಕೂಡ ನಾವು ಮರಿಲಿಕ್ಕೆ ಹೋಗ್ಬಾರ್ದು. ಕಾಶಿ ಕಲಾಹೀನವಾಗ್ತಿತ್ತು, ಮಥುರಾ ಮಸೀದಿ ಆಗ್ತಿತ್ತು ಅಕಸ್ಮಾತ್ ಶಿವಾಜಿ ಮಹಾರಾಜರು ಹುಟ್ಟಿದ್ರೆ. ಮುಂದೆ ನಿಮಗೆಲ್ಲವೂ ಕೂಡ ಚೆನ್ನಾಗಿ ಗೊತ್ತಿದೆ ಅಂತ ಮಹಾರಾಜರ ಜಯಂತಿ ಉತ್ಸವ, ಅಂತ ಮಹಾರಾಜರ ಬಗ್ಗೆ ಮಾತಾಡಬೇಕಾದ್ರೆ, ಅವರು ಮಾಡಿದಂಥ ಕಾರ್ಯಗಳ ಬಗ್ಗೆ ಮಾತಾಡಬೇಕಾದ್ರೆ, ಮಾತಾಡುವ ವ್ಯಕ್ತಿಯ ಮೈಯಲ್ಲಿ ಕೂಡ ರಕ್ತ ಜುಮ್ಮನಂತೆ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲಖಂಡ. ಹಾಗೆ ನೋಡಿದರೆ ಕ್ಷತ್ರಿಯ ಸಮಾಜ ಯಾವತ್ತೂ ಕೂಡ ಈ ದೇಶದ ಸಂಕಟ ಬಂದಾಗ, ದೇಶದ ಮೇಲೆ ಪರಕೀಯರ ವಿದೇಶಿಗಳ ದಾಳಿ ಆದಾಗ ಅದಕ್ಕೆ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದು ಈ ದೇಶದ ಸನಾತನ ಸಂಸ್ಕೃತಿಯನ್ನು ಉಳಿಸುವುದರಲ್ಲಿ ದೊಡ್ಡ ಪಾತ್ರ ವಹಿಸಿದ್ದು ಕ್ಷತ್ರಿಯ ಸಮಾಜ. ಯಾವುದೇ ಸನ್ನಿವೇಶ, ಯಾವುದೇ ಸಂದರ್ಭ ಯಾವತ್ತೂ ಕೂಡ ತನಗಾಗಿ ಬದುಕಲಿಲ್ಲ. ದೇಶ ಉಳಿಬೇಕು, ಧರ್ಮ ಉಳಿಬೇಕು, ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಉಳಿಬೇಕಂತೇಳಿ ಇವತ್ತು ಅನೇಕ ಜನ ಹಿರಿಯರು 17 ಬಾರಿ ದಾಳಿ ಮಾಡಿದಂತಹ ಮೊಹಮ್ಮದ್ ಗೋರಿಯನ್ನ ಈ ದೇಶದ ಹೊರಗೆ ಹಾಕಿದ್ದ ಪೃಥ್ವಿರಾಜ್ ಚೌಹಾಣ್ ಅವರ ಇತಿಹಾಸವನ್ನು ನಾವು ಓದಲೇಬೇಕು ಅಂತ. ರಾಣಾ ಪ್ರತಾಪರ ಇತಿಹಾಸವನ್ನು ಓದಬೇಕು. ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಓದಬೇಕು. ಸುರ್ಪುರಿನ ರಾಜರ ಇತಿಹಾಸವನ್ನು ಓದಬೇಕು. ದಕ್ಷಿಣ ಭಾರತದಲ್ಲಿ ಔರಂಗಜೇಬನಿಗೆ ಸೋಲಿಸಿದಂತ ಯಾವುದಾದರೂ ಸಂಸ್ಥಾನ ಇದ್ರೆ ಅದು ಸುರ್ಪುರದ ಸಾಮ್ರಾಜ್ಯ, ಅದು ಸುರ್ಪುರ್ನ ಸಂಸ್ಥಾನ. ಅದನ್ನು ಓದಬೇಕು. ಛತ್ರಪತಿ ಶಿವಾಜಿ ಮಹಾರಾಜರ ಸಮಯ ಕೂಡ ಅದನ್ನೇ. ಒಂದು ಕಡೆ ಮೊಘಲ್ ಶಾಹಿ, ಒಂದು ಕಡೆ ಆದಿಲ್ ಶಾಹಿ, ಒಂದು ಕಡೆ ಕುತುಬ್ ಶಾಹಿ. ಅವರ ತಂದೆ ಶಾಜಿ ರಾಜೇ ಆದಿಲ್ ಶಾಹಿಲಿ ಸುಬೇದಾರ್ ಆಗಿದ್ರು ಕೂಡ ಮನದಲ್ಲಿ ಸಂಕಲ್ಪ ಇತ್ತು ಸ್ವರಾಜ್ಯ ಆಗಬೇಕು ಅಂತ. ಸ್ವರಾಜ್ಯ ಆಗಬೇಕು, ಭಾರತದಲ್ಲಿ ಸನಾತನ ಸಂಸ್ಕೃತಿ ಉಳಿಬೇಕಂತೇಳಿ ಶಾಜಿ ರಾಜೇ ಅವರ ಮನಸ್ಸಿನಲ್ಲಿ ಸದಾಕಾಲ ಬಂಧುಗಳೇ, ಅಂತ ಶಾಜಿ ರಾಜೇ ಸಾಕ್ಷಾತ್ ಜಗದಂಬ ಆರಾಧಕರಾದಂಥ ತಾಯಿ ಜೀಜಾಮಾತೆ, ಆ ಜೀಜಾಮಾತೆ ಮಾಧ್ಯಮದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಆಯಿತು. ಯಾವ ರೀತಿಯ ವಾತಾವರಣ! ಒಂದು ಕಡೆಯಿಂದ ವಿಸ್ತಾರವಾದ ಹಿಡ್ಕೊಂಡು ಔರಂಗಜೇಬ್ ಹೊರಟಿದ್ರೆ, ಇನ್ನೊಂದು ಕಡೆಯಿಂದ ಈ ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳು ಯಾವುದೇ ಕಾರಣಕ್ಕೆ ಈ ಭಾಗದಲ್ಲಿ ಸನಾತನವನ್ನು ಹೇಳುವಂತ ರಾಜವಂಶ ಬರಬಾರದು. ಅದಕ್ಕೋಸ್ಕರ ವ್ಯವಸ್ಥಿತವಾದಂಥ ಪಿತೂರಿಯನ್ನು ನಡೆಸ್ತಾ ಇದ್ರು. ಆದರೆ ಶಿವಾಜಿ ಮಹಾರಾಜರಿಗೆ ಸಿಕ್ಕಿದ ಗುರು ಹಾಗೀಗಲ್ರಿ. ಶಿವಾಜಿ ಮಹಾರಾಜರಿಗೆ ಸಿಕ್ಕಿದ ಗುರು ಯಾರಪ್ಪ ಅಂತ ಹೇಳಿದ್ರೆ ಅದು ತಾಯಿ ಜೀಜಾಮಾತೆ. ನೋಡಿ, ತಾಯಿ ಹೇಗೆ ಮಗನಿಗೆ ಬೆಳೆಸ್ತಾರೆ ಅಂತ ಹೇಳಿದಕ್ಕೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜನನ್ನು ನೋಡಿ ನಾವು ಕಲಿಬೇಕು. ಇವತ್ತು ನಾವು ಮಕ್ಕಳಿಗೆ ಹೇಳ್ತೇವೆ, ಅವನು ಓಡ್ಲಿಕ್ಕೆ ಚಾಲು ಮಾಡ್ದ ಅಂತ ಹೇಳಿದ್ರೆ ಹೇಳ್ತೇವೆ, ಏ ಅಪ್ಪ ಬೀಳ್ತೀಯ ನಿಂತ್ಕೊಂಡು ಬಿಡು ಅಂತೇಳಿ ನಾವು ಬೆನ್ನು ಹತ್ತೇವೆ. ಅವನೇನಾದ್ರೂ ಸ್ವಲ್ಪ ಸಂಕಟ ಕಾಣ್ತಂತ ಹೇಳಿದ್ರೆ ನಿಂತ್ಕೊಂಡು ಬಿಡಪ್ಪ, ಅಲ್ಲಿ ಅನಾಹುತ ಇದೆ ಅಂತ ಹೇಳ್ತೇವೆ. ಆದರೆ ಜೀಜಾಮಾತೆ ಅವರು ಶಿವಾಜಿ ಮಹಾರಾಜರಿಗೆ ಇದನ್ನ ಕಲಿಸಲಿಲ್ಲ ಅಂತ. ಶಿವಾಜಿ ಮಹಾರಾಜರು ಹೋಗ್ಬೇಕಾದ್ರೆ
ಬೀಳುವಂತ ಸನ್ನಿವೇಶ ಬಿದ್ರು ಕೂಡ ತಾಯಿ ಜೀಜಾಮಾತೆ ಹೇಳ್ತಿದ್ರು, ಶಿವ ನೀನು ಹೇಳ್ಬೇಕು, ನೀನೇ ಹೇಳ್ಬೇಕು, ಯಾಕಂದ್ರೆ ಸನಾತನ ಧರ್ಮ ರಕ್ಷಣೆ ಆಗ್ಬೇಕಾಗಿದೆ, ನೀನು ನಿನ್ನ ಸ್ವಂತ ಬಲದ ಮೇಲೆ ನಿಂತ್ಕೊಳ್ಬೇಕು ಅಂತೇಳಿ ಕಲಿಸಿದ ತಾಯಿ ಜೀಜಾಮಾತೆ. ಇದನ್ನ ಸ್ಮರಣೆ ಮಾಡಬೇಕು. ಈ ಸಮಯದಲ್ಲಿ ರಾಣಾ ಪ್ರತಾಪರ ತಾಯಿ ಜಯವಂತಾಬಾಯಿ ಅವರ ಘಟನೆಯನ್ನು ಕೂಡ ನಾವು ಸ್ಮರಣೆ ಮಾಡಬೇಕು. ರಾಜಸ್ಥಾನದ ಭೂಮಿ ಅದು. ರಾಜಸ್ಥಾನದ ಭೂಮಿ ಅಂತ ಹೇಳಿದ್ರೆ ಅಲ್ಲಿನ ಬಿಸಿಲಿನ ತಾಪ ತುಂಬಾ ಜಾಸ್ತಿ ಇರುತ್ತೆ. ಬಿಸಿಲಿನ ತಾಪ ತುಂಬಾ ಜಾಸ್ತಿ ಇರುತ್ತೆ. ರಾಣಾ ಪ್ರತಾಪ್ ನಡ್ಕೊಂಡು ಬಂಡೆ ಮೇಲೆ ಹೋಗಿ ಆ ಸುಡುವ ಬಂಡೆ ಮೇಲೆ ನಿಂತಾಗ ಯಾರಿಗೂ ಕೂಡ ನಿಲ್ಲಿಕ್ಕಾಗುವುದಿಲ್ಲ. ಸಣ್ಣ ವಯಸ್ಸಿನಲ್ಲಿ ಸುಡುವ ಬಂಡೆ ಮೇಲೆ ನಿಂತ್ಕೊಂಡು ಅಳುವಂತ ಸಂದರ್ಭದಲ್ಲಿ ತಾಯಿ ಹೇಳ್ತಿದ್ರಂತೆ, ನೀನು ಅಳುವಕ್ಕೋಸ್ಕರ ಹುಟ್ಟಿಲ್ಲ ರಾಣ, ನೀನು ರಾಣಾ ಸಾಂಗನ ಮೊಮ್ಮಗ, ನೀನು ಅಳುವಕ್ಕೋಸ್ಕರ ಅಳುವಕ್ಕೋಸ್ಕರ ನೀನು ಇಲ್ಲ. ಯಾವುದೇ ಬಂಡೆ ಇರಲಿ, ಯಾವುದೇ ಅಗ್ನಿ ಜ್ವಾಲೆ ಇರಲಿ, ಆ ಅಗ್ನಿ ಜ್ವಾಲೆಯಲ್ಲಿ ಬೆಂದು ನೀನು ಹೊರಗಡೆ ಬಂದು ಸನಾತನ ಸಂಸ್ಕೃತಿಯ ರಕ್ಷಣೆ ಮಾಡ್ಬೇಕಂತೇಳಿ ಪಾಠ ಕಲಿಸಿದ್ದವ್ರ ತಾಯಿ. ಅದಕ್ಕೆ ನಾವು ಜೀಜಾಮಾತೆಯನ್ನ ಸ್ಮರಣೆ ಮಾಡಬೇಕು. ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾಮಾತೆ ಕಲಿಸ್ಕೊಟ್ಟಿದ್ದು ರಾಮಾಯಣ, ರಾಮ ರಾಜ್ಯದ ಕಲ್ಪನೆಯನ್ನು ತಾಯಿ ಕಲಿಸ್ಕೊಟ್ರು. ಹೇಗೆ ರಾಮನ ರಾಜ್ಯ ಇತ್ತು, ಯಾವ ರೀತಿ ರಾಜ್ಯವನ್ನ ಮಾಡಬೇಕು, ಇಡೀ ರಾಮಾಯಣ ದರ್ಶನವನ್ನ ಮಾಡಿಸ್ಕೊಟ್ಟಿದ್ದು ತಾಯಿ ಜೀಜಾಮಾತೆ. ಅದೇ ರೀತಿ ಯುದ್ಧದ ಕಲೆಯನ್ನ ಕಲಿಸ್ಕೊಟ್ಟಿದ್ದು ಭಗವದ್ಗೀತೆಯಿಂದ, ಶ್ರೀಕೃಷ್ಣನ ತಂತ್ರಗಾರಿಕೆಯಿಂದ. ಸಣ್ಣ ವಯಸ್ಸಿನಲ್ಲಿ ಅಪ್ಪ ಆದಿಲ್ ಶಾಹಿಯ ಸುಬೇದಾರ್ ಸ್ಥಾನದಲ್ಲಿದ್ದಾರೆ. ಸೇನೆ ಇಲ್ಲ, ಶಸ್ತ್ರ ಇಲ್ಲ. ಸಣ್ಣ ಹುಡುಗರನ್ನ ಸೇರಿಸ್ಕೊಂಡು ಸೇನೆಯನ್ನ ಕಟ್ಟಬೇಕು. ಆ ಸೇನೆಯಲ್ಲಿ ರಾಷ್ಟ್ರಭಕ್ತಿಯ ಕಿಚ್ಚನ್ನ ತುಂಬಬೇಕು. ಅವರ ಮುಖಾಂತರ ಸೇನೆ ತಯಾರು ಮಾಡಿ ಅವರಿಗೆ ಯುದ್ಧ ತಂತ್ರಗಾರಿಕೆನ ಕಲಿಸ್ಬೇಕು. ಗನಿಮೆ ಕಾವ ಕಲಿಸ್ಕೊಡ್ಬೇಕು. ಗನಿಮೆ ಕಾವ ಕಲಿಸ್ಕೊಟ್ಟು ಯುದ್ಧವನ್ನ ಗೆಲ್ಲುವಂತಹ ಭಾವನೆ ಸೃಷ್ಟಿ ಮಾಡಿದ್ದು ಸಣ್ಣ ಶಿವ. 17 ವರ್ಷದ ಶಿವ 17 ವರ್ಷದಲ್ಲಿ ಕೋಟೆಯನ್ನು ಗೆದ್ದು ಜಯಭೇರಿಯನ್ನು ಆರಂಭ ಮಾಡಿ ದೊಡ್ಡ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದರಲ್ಲಿ ದೊಡ್ಡ ಪಾತ್ರ ತಾಯಿ ಜೀಜಾಮಾತೆದು ಅಂತ ನಾವು ಹೇಳಲೇಬೇಕ್ರಿ. ಯಾಕಂದ್ರೆ ನಾವು ಕೂಡ ಮಕ್ಕಳಿಗೆ ಅದೇ ರೀತಿ ತಯಾರು ಮಾಡಬೇಕಲ್ಲ, ಮುಂದಿನ ದಿನಮಾನಗಳಿಗೋಸ್ಕರ ಅದೇ ರೀತಿ ನಾವು ಸೃಷ್ಟಿ ಮಾಡಬೇಕಲ್ಲ. ಶೂನ್ಯ ಸೆ ಸಾಮ್ರಾಜ್ಯ, ಶೂನ್ಯದಿಂದ ಸಾಮ್ರಾಜ್ಯ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ರು. ತನ್ನ ಸೇನೆಯ ಮುಖಾಂತರ ಅನೇಕ ಕೋಟೆಗಳನ್ನು ಗೆಲ್ಲುವ ಮುಖಾಂತರ ಆಗ್ರಾದಲ್ಲಿ ಕೂತಂತ ಮೊಘಲ ದೊರೆ ಯಾರು ಗೊತ್ತಾ? ಮೊಘಲದ ಅತ್ಯಂತ ಕ್ರೂರ ರಾಜ. ಅವನು ಯಾವ ರೀತಿ ಸಂಸ್ಕೃತಿ ಇತ್ತಪ್ಪ ಅಂತ ಹೇಳಿದ್ರೆ, ತನ್ನ ಸ್ವತಃ ತಂದೆಯನ್ನ ಜೈಲಿನ ಒಳಗಡೆ ಇಟ್ಟು 3 ಜನ ಸೂಜಿ, ದಾರಾ, ಮುರಾದ್ ತನ್ನ ಸಹೋದರರನ್ನ ಕೊಂದು ಅಧಿಕಾರಕ್ಕೆ ಬಂದಂತ ಕ್ರೂರಿ ರಾಜ, ಅವನಿಗೂ ಕೂಡ ನಡುಕು ಸ್ಟಾರ್ಟ್ ಆಯಿತು. ಔರಂಗಜೇಬನಿಗೂ ಕೂಡ ನಡುಕು ಸ್ಟಾರ್ಟ್ ಆಯಿತು. ದಕ್ಕನ್ ಮೇ ಶೇರ್ ಕಿ ಬಾತಿ ಶಿವ ದಹಾಡ್ ರಹಾ ಹೈ. ದಕ್ಷಿಣದಲ್ಲಿ ಶಿವಾಜಿ ಮಹಾರಾಜ್ ಒಂದು ಕೋಟೆ, ಇನ್ನೊಂದು ಕೋಟೆ. ಬಂಧುಗಳೇ, ಯಾವ ರೀತಿಯ ಯುದ್ಧ ತಂತ್ರ ಅಂತ ಹೇಳಿದ್ರೆ, ಬಿಜಾಪುರ್ನ ಅಣ್ಣವ್ರು ಹೇಳ್ತಾರೆ, ಬಿಜಾಪುರ್ನ ಅಫ್ಜಲ್ ಖಾನ್ ಕತೆ ಹೇಳ್ತಾರೆ ಅಣ್ಣವರು, ಯಾವ ರೀತಿ ಶಿವಾಜಿ ಮಹಾರಾಜರು ಮಾಡಿದ್ರು ಅಂತ. ಶಾಯಸ್ತ ಖಾನ್ ಕತೆ ಹೇಳ್ತಾರೆ. ಈ ರೀತಿ ತನ್ನ ಬಾಹುಬಲದ ಮೇಲೆ, ತನ್ನ ಕ್ಷಾತ್ರ ತೇಜದ ಮೇಲೆ
ಛತ್ರಪತಿ ಶಿವಾಜಿ ಮಹಾರಾಜ್ ಈ ದೇಶದಲ್ಲಿ ಸನಾತನ ಸಂಸ್ಕೃತಿಯನ್ನು ಉಳಿಸುವಂತಹ ದೊಡ್ಡ ಕಾರ್ಯವನ್ನು ಶಿವಾಜಿ ಮಹಾರಾಜರು ಮಾಡಿದರು. ಬಂಧುಗಳೇ, ಅಂತ ಶಿವಾಜಿ ಮಹಾರಾಜರ ಜನ್ಮ ಜಯಂತಿ ಉತ್ಸವನ ನಾವು ಮಾಡ್ತಾ ಇದ್ದೇವೆ. ಯಾವ ತಾಯಿ ಅವರನ್ನ ಸುತ್ತಾಡಿ ಬಿದ್ದಂತ ದೇವಸ್ಥಾನಗಳ ಬಗ್ಗೆ ತೋರಿಸಿ ಹೇಳ್ತಿದ್ರು, ನೋಡಿ ಈ ದೇವಸ್ಥಾನ ನಾಶ ಆಗಿದೆ, ಶಿವ ಈ ದೇವಸ್ಥಾನದ ನಿರ್ಮಾಣ ನೀನು ಮಾಡಬೇಕು, ಗೋಹತ್ಯೆ ರಕ್ಷಣೆ ನೀನು ಮಾಡಬೇಕು ಅನ್ನುವಂತಹ ವಿಚಾರವನ್ನ ಪಡೆದಂತಹ ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಲಿಕ್ಕೆ ಯಾರ್ದು ಆಶೀರ್ವಾದ ಗೊತ್ತಾ? ತಾಯಿ ತುಳಜಾ ಭವಾನಿ ಆಶೀರ್ವಾದ. ಸಾಕ್ಷಾತ್ ತಾಯಿ ಜಗದಂಬ ತಾಯಿ ತುಳಜಾಪುರ ಭವಾನಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಸಾಕ್ಷಾತ್ ಅವತಾರದಲ್ಲಿ ಬಂದು ತನ್ನ ಕೈಯಲ್ಲಿದ್ದಂತ ಖಡ್ಗವನ್ನ ಶಿವಾಜಿ ಮಹಾರಾಜರಿಗೆ ಕೊಟ್ಟು ನೀನು ಹೋಗು ಸನಾತನ ಧರ್ಮದ ರಕ್ಷಣೆಯನ್ನ ಮಾಡು ಅಂತೇಳಿ ಕಳಿಸ್ಕೊಟ್ಟಿದ್ದ ತಾಯಿ ಜಗದಂಬ. ಅದಕ್ಕೋಸ್ಕರ ಅಂತಹ ಮಹಾಪುರುಷರ ಛತ್ರಪತಿ ಶಿವಾಜಿ ಮಹಾರಾಜ್ ಇವತ್ತು ನೇವಿ ಬಗ್ಗೆ ಹೇಳ್ತಾರೆ. ಅವರ ರಾಜ್ಯ ಭಾರವನ್ನ ಮಾಡುವಾಗ ಎಲ್ಲ ಸಮಾಜಗಳಿಗೂ ನ್ಯಾಯ ಕೊಡುವಂತಹ ರಾಜ, ಅದಕ್ಕೆ ಅವರಿಗೆ ಜಾಣತಾ ರಾಜ ಅಂತೇಳಿ ಕರೀತಾರೆ. ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಕೊಡುವಂತ ರಾಜ, ಎಲ್ಲರಿಗೂ ಸಮಾನ ನ್ಯಾಯ. ಅವರ ಸೇನೆಯಲ್ಲಿ ಎಲ್ಲ ಸಮಾಜ ಜಾತಿ ವರ್ಗದ ಬಂಧುಗಳು ಅವರ ಸೇನೆಯಲ್ಲಿ. ಅದು ಬಾಜಿ ಪ್ರಭು ದೇಶಪಾಂಡೆ ಇರ್ಬೋದು, ತಾನಾಜಿ ಮಾಲ್ಸರೆ ಇರ್ಬೋದು, ಜಿಮಾಜಿರಾವ್ ಇರ್ಬೋದು, ಅನೇಕ ಜನ ವೀರರನ್ನ ಶೂರರನ್ನ ಅವರ ಸೇನೆಯಲ್ಲಿ ಸೇರಿಸ್ಕೊಂಡಿದ್ರು. ಬಂಧುಗಳೇ, ಶಿವಾಜಿ ಮಹಾರಾಜರ ಜಯಂತಿ ಉತ್ಸವ ಮಾಡಿದರೆ ಸಾಲದು. ಶಿವಾಜಿ ಮಹಾರಾಜರ ಜೀವನ ಚರಿತ್ರೆನ ಮೈಗೂಡಿಸ್ಕೊಳ್ಬೇಕು. ಅದನ್ನ ಮೈಗೂಡಿಸ್ಕೊಂಡಾಗ ಮಾತ್ರ ನಾವು ಮುಂದಿನ ದಿನಮಾನಗಳಲ್ಲಿ ಸಮಾಜದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಇವತ್ತು ನೇವಿಯನ್ನ ತಾವು ನೋಡ್ತೀರಿ. ಆ ನೇವಿ ಆರಂಭ ಮಾಡಿದ್ದೆ ಛತ್ರಪತಿ ಶಿವಾಜಿ ಮಹಾರಾಜರು. ನೆನ್ಪಿಟ್ಕೊಳ್ಳಿ, ಸಮುದ್ರದಲ್ಲಿ ಹೇಗೆ ಯುದ್ಧ ಮಾಡಬೇಕು ಇಡೀ ಕುಟುಂಬ ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿದ್ದು. ಅವರ ಮಗ ಸಂಭಾಜಿ ರಾಜೆ ಯಾವ ರೀತಿ ಯಾತನೆಯನ್ನ ಹಿಂಸೆಯನ್ನ ಕೊಟ್ಟರು ಕೂಡ ಔರಂಗಜೇಬ್ ಹೇಳ್ತಾನೆ, ನಾನು ಎಲ್ಲ ಯಾತನೆಯನ್ನ ನಿಲ್ಲಿಸ್ತಾನೆ, ಎಲ್ಲವನ್ನ ನಿಲ್ಲಿಸ್ತಾನೆ, ನೀನು ಧರ್ಮ ಪರಿವರ್ತನೆ ಮಾಡು ಅಂತ ಹೇಳ್ತಾನೆ. 40 ದಿನಗಳವರೆಗೆ ಸಂಭಾಜಿ ರಾಜರಿಗೆ ಯಾತನೆ ಕೊಡ್ತಾನೆ, ಹಿಂಸೆ ಕೊಡ್ತಾನೆ. ಆದರೆ ಸಂಭಾಜಿ ರಾಜೆ ಮುಖದ ಮೇಲೆ ಒಂದು ಗೆರೆ ಕೂಡ ಬರೆಯುವುದಿಲ್ಲ. ಸೋತೋದಂತ ಔರಂಗಜೇಬ್ ಏ ಕೈಸಾ ಶಿವ ಹೈ ಏ ಕೈಸಾ ಸಾಂಬಾ ಅಂತ ಹೇಳಿ ತನ್ನ ಪ್ರಾಣವನ್ನ ಔರಂಗಾಬಾದ್ನಲ್ಲಿ ಬೀಳ್ತಾನೆ. ಇಂಥ ರಾಜರಿ ನಮ್ದು. ಅವರ ಇತಿಹಾಸವನ್ನ ಓದ್ಬೇಕು. ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಪರಂಪರೆ, ಭಾರತೀಯ ಸಂಸ್ಕೃತಿ, ಸನಾತನ ಪರಂಪರೆ ಉಳಿಬೇಕಾದ್ರೆ ಅವರ ಇತಿಹಾಸವನ್ನ ಓದಬೇಕು. ನಾನು ಒಬ್ಬ ಕ್ರಿಕೆಟಿನ ಹಿಂದಿನ ಕ್ಯಾಪ್ಟನ್ ಆಗಿದ್ದ ಅಜರುದ್ದೀನ್ ಅವನ ಕತೆ ಕೇಳ್ತಾ ಇದ್ದೆ. ಅವನು ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಏನು ಹೇಳಿಕೆಪ್ಪ ಅಂತ ಹೇಳಿದ್ರೆ, ನಾವು ರಸ್ತೆ ಮೇಲೆ ನಮಾಜನ್ನ ಮಾಡ್ತೇವೆ ಅಂತ. ನಿಮಗೆ ಕೇಂದ್ರ ಸರ್ಕಾರಕ್ಕೆ ಚಾಲೆಂಜ್ ಹಾಕುವಂತ ಕೆಲಸವನ್ನ ಮಾಡ್ತಾನೆ. ನಿಮ್ಮ ಕಾನೂನನ್ನ, ನೀವು ಮಾಡಿದಂತ ಕಾಯ್ದೆಯನ್ನ ನಾವು ಯಾವತ್ತೂ ಒಪ್ಪುವುದಿಲ್ಲ, ನಮ್ಮ ಬೂಟ್ ಮೇಲೆ ಇಡ್ತೀವಿ ಅಂತ ಹೇಳ್ತಾನೆ. ನಿಮಗೆ ನಮ್ಮ ಪ್ರಾರ್ಥನೆಯಿಂದ ತೊಂದರೆ ಇದ್ರೆ ನೋಡಿ, ಯಾವ ಕ್ರಿಕೆಟ್ ಕ್ಯಾಪ್ಟನ್ಗೆ ನಾವು ತಲೆ ಮೇಲೆ ಕೂಡಿಸ್ಕೊಂಡಿದ್ದೇವೆ, ಯಾರನ್ನ ನಾವು ಮೆರೆಸಿದ್ದೇವೆ, ಅಂತಹ ಕ್ಯಾಪ್ಟನ್ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ನಿಮ್ಮ ಹಬ್ಬಗಳಿಂದ ನಮಗೆ ತೊಂದರೆ ಇದೆ ಅಂತೇಳಿ. ಮಿಯಾ, ಈ ಭಾರತ ನಮ್ದು, ಹಿಂದೂಗಳದ್ದು ಮಿಯಾ. ನಿನಗೆ ನಮ್ಮ ಹಬ್ಬಗಳಿಂದ ತೊಂದರೆ ಇದ್ರೆ ನೀನು ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗ್ಬೋದು. ನಮ್ಮ ದೇಶದಲ್ಲಿ ಇದ್ಕೊಂಡು, ನಮ್ಮ ಅನ್ನ ತಿಂದ್ಕೊಂಡು
ನಾವು ಏನು ಕೊಡಬೇಕಾಗಿತ್ತು 1947ರಲ್ಲಿ ಕೊಟ್ಟಿದ್ದೇವೆ. ಏನು ಕೊಡಬೇಕಾಗಿತ್ತು 1947ರಲ್ಲಿ ನಾವು ಕೊಟ್ಟಿದ್ದೇವೆ. ಯಾರಿಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ, ಅವರು ಖುಷಿಯಿಂದ ಹೋಗಬಹುದು ಗಡಿ ಆಚೆ ಕಡೆ. ಇವತ್ತು ಏನಾದರೂ ಭಾರತ ಇದೆ ಅಂತ ಹೇಳಿದ್ರೆ ಅದು ನಮ್ದ್ರೆ, ಅದು ಹಿಂದೂಗಳ ದೇಶ, ಅದು ಭಾರತ. ಅದು ಅದಕ್ಕೋಸ್ಕರ ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಿಗೋಸ್ಕರ ನಮ್ಮ ಹಿರಿಯರನ್ನ, ರಾಜ ಪಿಡ್ನಾಯಕ್ ಆಗಲಿ, ವಿಜಯನಗರ ಸಾಮ್ರಾಜ್ಯ ಇರಲಿ, ಅಥವಾ ಈ ದೇಶದಲ್ಲಿ ಹೋರಾಟ ಮಾಡಿದ ನಮ್ಮ ರಾಜರ ಇತಿಹಾಸವನ್ನು ತಕೊಂಡು ಮುಂದಿನ ದಿನಮಾನಗಳಲ್ಲಿ ಡಿಜೆ ಗೀಜೆಯಲ್ಲಿ ಕುಡಿಯೋಕ್ಕಿಂತ ಹೆಚ್ಚಿಗೆ ನಾವು ಏನು ಅಭ್ಯಾಸಗಳನ್ನು ಮಾಡಬೇಕು ಅದನ್ನ ಮಾಡುವಂಥದ್ದು ಸಮಯ ಬಂದಿದೆ ಬಂಧುಗಳೇ. ಅದನ್ನು ಮಾಡಲಿಕ್ಕೆ ನಾವು ಕಲಿಬೇಕಾಗಿದೆ. ಅದಕ್ಕೋಸ್ಕರ ಛತ್ರಪತಿ ಶಿವಾಜಿ ಮಹಾರಾಜ್ ನಮ್ಮೆಲ್ಲರಿಗೆ ಪ್ರೇರಣೆ ಆಗಲಿ. ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶವನ್ನು ಇಟ್ಕೊಂಡು ತಾಯಿ ಭಾರತ ಮಾತೆಯ ಸನಾತನ ಧರ್ಮದ ಸೇವೆಗೋಸ್ಕರ ನಾವೆಲ್ಲರೂ ಕೂಡ ಮುಂದೆ ಸಾಗೋಣ. ಇವತ್ತು ಕ್ಷತ್ರಿಯ ಸಮಾಜ ಒಟ್ಟುಗೂಡಿ ಒಂದಾಗಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ರಿ. ನಿಮ್ಮೆಲ್ಲ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಕ್ಷತ್ರಿಯರ ಎದ್ದಾಗ ಮಾತ್ರ ಭಾರತ ರಕ್ಷಣೆ ಸಾಧ್ಯ, ಸನಾತನ ರಕ್ಷಣೆ ಸಾಧ್ಯ, ಗುಡಿ ಗುಂಡಾರಗಳ ರಕ್ಷಣೆ ಸಾಧ್ಯ. ಅದಕ್ಕೋಸ್ಕರ ನಾವು ಜಾಗೃತರಾಗಬೇಕು. ನಮ್ಮ ಮಕ್ಕಳಿಗೂ ವಿದ್ಯೆಯನ್ನು ಕಲಿಸ್ಕೊಡ್ಬೇಕು. ರಾಜರಿದ್ರು ಖಡ್ಗದ ಸಮಯ ಇತ್ತು, ವಿದ್ಯೆ ಸಮಯ ಇದೆ ಈಗ. ವಿದ್ಯೆ ಜೊತೆಯಲ್ಲಿ ಶಸ್ತ್ರಾಭ್ಯಾಸ ಕೂಡ ಮಾಡಬೇಕು. ವಿದ್ಯೆ ಜ್ಞಾನಕ್ಕೋಸ್ಕರ, ಶಸ್ತ್ರಾಭ್ಯಾಸ ರಕ್ಷಣೆಗೋಸ್ಕರ, ಎರಡನ್ನ ಕೂಡ ನಾವು ಅಭ್ಯಾಸ ಮಾಡಿ ಮುಂದೆ ಸಾಗಬೇಕಂತೇಳಿ ಹೇಳ್ತಾ, ಯಾಕಂದ್ರೆ ಅಣ್ಣವರು ತುಂಬಾ ಮಾತಾಡಬೇಕಾಗಿದೆ. ಹೆಚ್ಚಿಗೆ ಸಮಯವನ್ನು ತಗೊಳ್ಳಾರ್ದೇ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. राम लक्ष्मण जानकी जय बोलो, राम लक्ष्मण जानकी. नमः पार्वती पते शिव हर हर महादेव. शिव छत्रपति शिवाजी महाराज की.